ಕೇಂದ್ರ ಸರ್ಕಾರ ಈಗಾಗಲೇ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆದಿದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಎಪಿಎಂಸಿ ಕಾಯ್ದೆಯನ್ನು ವಾಪಸ್ ಪಡೆಯಲು ಮೀನಾಮೇಷ ಎಣಿಸುತ್ತಿದೆ. ರಾಜ್ಯದಲ್ಲಿ ಎಪಿಎಂಸಿ ಕಾಯ್ದೆ ಹಿಂಪಡೆಯಲ್ಲ ಅಂತ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಎಪಿಎಂಸಿಯಲ್ಲಿ 2 ಕಾನೂನು ತೆಗೆದಿದ್ದೇವೆ, ಇದರಿಂದ ರೈತರಿಗೆ ಧಕ್ಕೆಯಾಗೋದಿಲ್ಲ ಅಂತ ಎಸ್ಟಿ ಸೋಮಶೇಖರ್ ಹೇಳಿದ್ರು. ಸಹಕಾರ ಸಚಿವರ ಈ ಹೇಳಿಕೆಯಿಂದ ಅಧಿವೇಶನದಲ್ಲಿ ಮತ್ತೊಂದು ಸಂಗ್ರಾಮಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಎಪಿಎಂಸಿ ಒಳಗಡೆನೆ ಮಾರಾಟ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಅಲ್ವಾ. ಈಗ ತೆಗೆದಿರ್ತಕ್ಕಂಥದ್ದು ಎಪಿಎಂಸಿನೇ ಮಾರಾಟ ಮಾಡ್ತಕ್ಕಂಥದ್ದಲ್ಲ. ಥ್ರೂಔಟ್ ಕರ್ನಾಟಕದಲ್ಲಿ ರೈತ ಎಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದು. ಮತ್ತು ಜೈಲು ಅಂತಕ್ಕಂಥ ನೋಟಿಸ್ ಕೊಡ್ತಕ್ಕಂಥ ವಿಜಿಲೆನ್ಸ್ ಇದೆ, ಅವೆರಡು ತೆಗೆದಿದ್ದೀವಿ ಅಷ್ಟೇ. ಯಾವ ರೈತರಿಗೂ ಇದರಿಂದ ಏನು ತೊಂದರೆ ಇಲ್ವಲ್ಲ. ಥ್ರೂಔಟ್ ಕರ್ನಾಟಕ ಯಾವ ಎಪಿಎಂಸಿಲಿ ಬೇಕಾದರೂ ಮಾರಾಟ ಮಾಡ್ಬೋದು. ಈಗಿರ್ತಕ್ಕಂಥದ್ದು ಅದರಿಂದ ಏನು ಕೊರತೆ ಇಲ್ವಲ್ಲ ಅವ್ರಿಗೆ. ಆಮೇಲೆ ಎಪಿಎಂಸಿ ಹೊರಗಡೆ ಮಾರಾಟ ಮಾಡಿದ್ರೆ ಪೆನಾಲ್ಟಿ ಆಗ್ತಕ್ಕಂಥದ್ದು, ವಿಜಿಲೆನ್ಸ್ನವ್ರು ಹೋಗಿ ಚೆಕ್ ಮಾಡ್ತಕ್ಕಂಥದ್ದು ಎಲ್ಲ ಇದೆ. ಅದನ್ನು ಹೊಸ ಇದ್ರ ಪ್ರಕಾರ ತೆಗೆದಿದ್ದೇವೆ. ಇವೆರಡು ಕಾನೂನನ್ನು ತೆಗೆದಿದ್ದೇವೆ. ಯಾವ ರೈತರಿಗೂ ಇದರಿಂದ ಧಕ್ಕೆ ಇಲ್ಲ. ಎಪಿಎಂಸಿ ಮುಚ್ತವೆ ಅಂತ. ಎಪಿಎಂಸಿ ಯಾಕೆ ಮುಚ್ತವಿದೆ? ಒಳ್ಳೆ ಲಾಭದಲ್ಲಿದೆ. ಎಪಿಎಂಸಿಗಳು ಚೆನ್ನಾಗಿ ನಡೀತಾ ಇದೆ. ಅದರಿಂದ ಯಾವ ಕಾರಣಕ್ಕೂ ಎಪಿಎಂಸಿ ಕೂಡ ಮುಚ್ಚಲ್ಲ. ದೇಶದಲ್ಲಿ ಒಮೈಕ್ರಾನ್ ದಿನೇ ದಿನೇ ಹೆಚ್ಚಾಗ್ತಿದೆ. ಇವತ್ತು ಕೂಡ 5 ಹೊಸ ಕೇಸ್ಗಳು ಕಾಣಿಸಿಕೊಂಡಿದೆ. ಬೆಂಗಳೂರಲ್ಲೂ 1 ಹೊಸ ಕೇಸ್ ಪತ್ತೆಯಾಗಿದೆ. ದೇಶದಲ್ಲಿ ಹೆಚ್ಚಾಗ್ತಿರೋ ರೂಪಾಂತರಿ ವೈರಸ್ನ ಡೀಟೇಲ್ಸ್ ಇಲ್ಲಿದೆ. ಕರ್ನಾಟಕದಲ್ಲಿ ಮತ್ತೊಂದು ಒಮೈಕ್ರಾನ್. ದೇಶದಲ್ಲಿ 38ಕ್ಕೇರಿದ ಸೋಂಕಿತರ ಸಂಖ್ಯೆ. ದೇಶದಲ್ಲಿ ಒಮೈಕ್ರಾನ್ ಸೋಂಕು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇಂದು ಆಂಧ್ರಪ್ರದೇಶ, ಕೇರಳ ರಾಜ್ಯದ ಜೊತೆಗೆ ಚಂಡೀಗಢ ಕೂಡ ಖಾತೆ ತೆರೆದಿದೆ. ಮಹಾರಾಷ್ಟ್ರದಲ್ಲೂ ಇಂದು ಸೋಂಕು ಹೆಚ್ಚು ಕಾಣಿಸಿಕೊಂಡು ಆತಂಕ ಮೂಡಿಸಿದೆ. ಕರ್ನಾಟಕದಲ್ಲಿ ಇವತ್ತು ಒಬ್ಬನಲ್ಲಿ ಒಮೈಕ್ರಾನ್ ಕಾಣಿಸಿಕೊಂಡಿದ್ದು ಸೋಂಕಿನ ಸಂಖ್ಯೆ 3ಕ್ಕೇರಿದೆ. ಇಡೀ ದೇಶದಲ್ಲಿ ಸೋಂಕಿತರ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ. ಸೌತ್ ಆಫ್ರಿಕಾದಿಂದ ಬೆಂಗಳೂರಿಗೆ ಬಂದಿದ್ದ ಒಬ್ಬ ವ್ಯಕ್ತಿಯಲ್ಲಿ ಒಮೈಕ್ರಾನ್ ಕಾಣಿಸಿಕೊಂಡಿದೆ. 34 ವರ್ಷದ ಈ ವ್ಯಕ್ತಿ ಸಂಪರ್ಕದಲ್ಲಿದ್ದ 20 ಮಂದಿಗೂ ಈಗಾಗಲೇ ಟೆಸ್ಟ್ ಮಾಡಲಾಗಿದೆ. 5 ಪ್ರಾಥಮಿಕ ಸಂಪರ್ಕಿತರು, 15 ಮಂದಿ ದ್ವಿತೀಯ ಸಂಪರ್ಕಿತರಿಗೆ ಟೆಸ್ಟ್ ಮಾಡಲಾಗಿದೆ. ಬೆಂಗಳೂರಲ್ಲಿ ಸೋಂಕು ಇನ್ನಷ್ಟು ಹೆಚ್ಚಾಗೋ ಆತಂಕ ಸೃಷ್ಟಿಯಾಗಿದೆ. ಇನ್ನು ಡಿಸೆಂಬರ್ 6ರಂದು ಇಂಗ್ಲೆಂಡ್ನಿಂದ ಕೇರಳದ ಕೊಚ್ಚಿಗೆ ಬಂದಿದ್ದ ವ್ಯಕ್ತಿಯಲ್ಲೂ ಸೋಂಕು ಕಾಣಿಸಿಕೊಂಡಿದೆ. ಚಂಡೀಗಢದಲ್ಲಿ 20 ವರ್ಷದ ಯುವಕನಲ್ಲಿ ಒಮೈಕ್ರಾನ್ ಕಾಣಿಸಿದೆ. ಸದ್ಯ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸೋಂಕು ಕಾಣಿಸಿದೆ ಅನ್ನೋದನ್ನ ನೋಡೋದಾದ್ರೆ, ಮಹಾರಾಷ್ಟ್ರದಲ್ಲಿ ಬರೋಬ್ಬರಿ 18 ಮಂದಿಯಲ್ಲಿ ಒಮೈಕ್ರಾನ್ ಕಾಣಿಸಿದ್ರೆ, ರಾಜಸ್ಥಾನದಲ್ಲಿ 9, ಕರ್ನಾಟಕ ಹಾಗೂ ಗುಜರಾತ್ನಲ್ಲಿ ತಲಾ 3 ಕೇಸ್, ದೆಹಲಿಯಲ್ಲಿ 2 ಕೇಸ್ ಕಾಣಿಸಿದ್ರೆ, ಚಂಡೀಗಢ, ಆಂಧ್ರಪ್ರದೇಶ ಹಾಗೂ ಕೇರಳದಲ್ಲಿ ತಲಾ 1 ಒಮೈಕ್ರಾನ್ ಕೇಸ್ ಕಾಣಿಸಿದೆ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಸ್ಫೋಟ. ರಾಜ್ಯಕ್ಕೆ ಒಂದ್ ಕಡೆ ಒಮೈಕ್ರಾನ್ ಟೆನ್ಷನ್ ಇದ್ರೆ, ಕೊರೋನಾ ಕೂಡ ಹೆಚ್ಚಾಗ್ತಿದ್ದು ಆತಂಕ ಮೂಡಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಇವತ್ತು ಒಂದೇ ದಿನ 49 ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಅದರಲ್ಲಿ 28 ಮಂದಿ ವಿದ್ಯಾರ್ಥಿಗಳಲ್ಲೇ ಸೋಂಕು ಕಾಣಿಸಿದೆ. ಸೋಮವಾರಪೇಟೆಯ ಆಲೂರು ಸಿದ್ದಾಪುರದ ಮೊರಾರ್ಜಿ ವಸತಿ ಶಾಲೆಯಲ್ಲಿದ್ದ 19 ವಿದ್ಯಾರ್ಥಿಗಳಲ್ಲೂ ಸೋಂಕು ಕಾಣಿಸಿದೆ. ಇನ್ನೊಂದು ಕಡೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ನವೋದಯ ವಸತಿ ಶಾಲೆಯಲ್ಲಿ ಮತ್ತೆ 4 ಮಕ್ಕಳಲ್ಲಿ ಕೊರೋನಾ ಪಾಸಿಟಿವ್ ಆಗಿದೆ. ಇಡೀ ನವೋದಯ ಶಾಲೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಸದ್ಯ ರಾಜ್ಯಕ್ಕೆ ಕೋವಿಡ್ ಟೆನ್ಷನ್, ಒಮೈಕ್ರಾನ್ ಟೆನ್ಷನ್ ಹೆಚ್ಚಾಗಿದೆ. ಈ ನಡುವೆ ಶೀಘ್ರದಲ್ಲೇ ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಸರ್ಕಾರ ಇನ್ನಷ್ಟು ಸ್ಟ್ರಿಕ್ಟ್ ರೂಲ್ಸ್ ಜಾರಿಗೊಳಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.